ಗ್ಯಾಸ್ ಸರಬರಾಜು ಸ್ಟಾಪ್ ಆಗ್ಬಿಟ್ಟಿದೆ. ಒಂದ್ ಕಡೆ ಹೋದ್ವಾರ ಇದಕ್ಕಿಂತ ಈ ವಾರ ರೇಟ್ ಕೂಡ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಸರಬರಾಜು ಆಗಿಲ್ಲ ಅಂದ್ರೆ ಯಾರಿಗೂ ಕೂಡ ಇದು ಸಿಗಲ್ಲ, LPG ಗ್ಯಾಸ್ ಸಿಗಲ್ಲ. ಎಷ್ಟು ತೊಂದರೆ ಆಗುತ್ತೆ ಸರ್? ಬಹಳ ತೊಂದರೆ ಆಗುತ್ತೆ ಮೇಡಮ್. ಫಸ್ಟೇ ನಮ್ಗೆ ಬಾಡಿಗೆ ಇಲ್ಲ, ಏನಿಲ್ಲ. ಅದು ರ್ಯಾಪಿಡೋ ಬೈಕ್ ಬಂದ ಮೇಲೆ ಇನ್ನ ಬಾಡಿಗೆನೆ ಜಾಸ್ತಿ ಇದಾಗೈತು. ಅದು ಇನ್ನ ಇದು LPG ಎಲ್ಲ ಇದಾಗ್ಬಿಟ್ರೆ ನಮ್ದು ಜೀವನನೇ ಹಾಳಾಗೋ ತರ ಆಗುತ್ತೆ. ಹೋದ್ವಾರ ಎಷ್ಟಿತ್ತು ಸರ್ ರೇಟ್? ಹೋದ್ ವಾರ ಬಂದು ನಮ್ಗೆ ಇದು 59 ರೂಪಾಯಿ ಇತ್ತು. ಇವಾಗ ನೋಡಿದ್ರೆ 70 ರೂಪಾಯಿ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಗೆ ಸ್ವಲ್ಪ ದೊಡ್ಡ ಒಂದು 8 ತರ ಬಿದ್ದಿದೆ. ಹಾ, ರೆಗ್ಯುಲರ್ ಅದೇ LPGನೇ ನಮ್ದು. LPGನೇ ಗ್ಯಾಸ್. ಅದು ಇದೆ, ಇಲ್ಲೇ ಹಾಕೋದು. ನಾನು ಇವತ್ತು ನೋಡ್ಬಿಟ್ಟು ನನ್ಗೆನೆ ಶಾಕ್ ಆಗಿತ್ತು. ಒಂದೇ ಸಲ ಕೆಲವೊಂದಷ್ಟು ಡಿಲೇ ಆಗ್ತಾ ಇರುವಂತದ್ದು ಬೆಂಗಳೂರಿಗೆ, ಅಂದ್ರೆ ಇಂಡಿಯಾಗೆ ಬರುವಂತ ಕ್ರೂಡ್ ಆಯಿಲ್ಸ್ ಇರ್ಬೋದು, ಬೇರೆ ಬೇರೆ ಆಯಿಲ್ಸ್ ಇರ್ಬೋದು, ಸಹ ಇದಾಗ್ತದೆ. ಏನಂತಾರೆ ಇದಾಗ್ತಾ ಇರೋದು? ಈ ರೀತಿ ಇದಾದ್ರೆ ನಮ್ಗೆ ಇಂಡಿಯಾಗೆ ಬಹಳ ತೊಂದರೆ ಆಗ್ಬಿಡ್ತದೆ. ಇಂಡಿಯಾ ಪಬ್ಲಿಕ್ ಗೆ ತೊಂದರೆ ಆಗುತ್ತೆ. ಎಲ್ಲ ಅದು ಟ್ಯಾಕ್ಸಿ ಅವ್ರು ಎಲ್ಲಾರು ಓಡಿಸೋರ್ಗೆ ಎಲ್ಲಾರ್ಗೆ ತೊಂದರೆ ಆಗುತ್ತೆ. ಓನ್ ಯೂಸ್ ಅವರು ಹೆಂಗಾದ್ರೂ ಮಾಡ್ಕೊಳ್ಬಹುದು. ಇಲ್ಲಿ ನಮ್ದು ಚಾಲಕ, ಟ್ಯಾಕ್ಸಿ, ಆಟೋ ಚಾಲಕ, ಬೇರೆ ಅದು ಲಗೇಜ್ ಗಾಡಿ ಅವ್ರಿಗೆ ಎಲ್ಲ ತೊಂದರೆ ಜಾಸ್ತಿ ಆಗುತ್ತೆ. ನಾವು ಏನ್ ಸರ್, ಒಂದು 800 ರೂಪಾಯಿ 900 ರೂಪಾಯಿ ಸಂಪಾದನೆ ಮಾಡ್ತೀವಿ ಡೈಲಿ. ಅದರಲ್ಲಿ ಇವಾಗ ಇದು ರೇಟ್ ಜಾಸ್ತಿ ಅಂದ್ರೆ ಇನ್ನ ಜಾಸ್ತಿ ನಮ್ಗೆ ತೊಂದರೆ ಆಗುತ್ತೆ. ಅದೇ ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ನಾವು. ಅದು ಸ್ವಲ್ಪ ಇದನ್ನ ಏನಾದ್ರು ಇದ್ ಮಾಡಿಬಿಟ್ಟು ನಮ್ಗೆ ಏನಾದ್ರು ಸೌಲಭ್ಯ ಆಗೋ ತರ ಮಾಡ್ಬೇಕು ಅಂತ. ನನ್ನ ಹೆಸರು ಫೈರೋಜ್ ಅಹಮದ್ ಅಂತ. ಇರಾನ್ ಮತ್ತೆ ಅಮೆರಿಕ ಮತ್ತೆ ಏನು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಯುದ್ಧದಿಂದ ಏನು ಭಾರತಕ್ಕೆ ಬರ್ಬೇಕಾಗಿದ್ದಂತ LPG ಹಡಗುಗಳು ಏನು ಒಂದು ಹರ್ಮೋಜ್ ಏನಿದೆ, ಜಲಸಂಧಿ ಏನಿದೆ, ಸೊ ಅಲ್ಲಿ ಸ್ಟಕ್ ಆಗಿರೋದ್ರಿಂದ ಇಲ್ಲಿ ಬೆಂಗಳೂರಿನ ಕೆಲವೊಂದಷ್ಟು LPG ಬಂಕ್ಗಳಲ್ಲಿ ಸಹ ಒಂದು ಎಚ್ಚರಿಕೆ ಸಂದೇಶವನ್ನು ಸಹ ಒಂದು ಆಟೋ ಮಾಲೀಕರಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಏನಂದ್ರೆ ಈಗ ಕಳೆದ ಒಂದು ವಾರದಿಂದ ಏನಂದ್ರೆ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವೆ ಒಂದು ಯುದ್ಧ ನಡೀತಾ ಇರುವಂತಹ ನಿಟ್ಟಿನಲ್ಲಿ ಈಗ ಭಾರತಕ್ಕೆ ಬರಬೇಕಾಗಿದ್ದ ಕೆಲವೊಂದು ಹಡಗುಗಳ ಮೂಲಕ ಒಂದು ಅನಿಲ ಬರಬೇಕಾಗಿತ್ತು. ಸೊ ಅದು ಈಗ ಸ್ಟಕ್ ಆಗಿರುವಂತದ್ದು ಹರ್ಮೋಜ್ ಏನು ಜಲಸಂಧಿ ಏನಿದೆ, ಆ ಒಂದು ಹರ್ಮೋಜ್ ಜಲಸಂಧಿಯಲ್ಲಿ ಸ್ಟಕ್ ಆದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕೆಲವೊಂದಷ್ಟು LPG ಬಂಕ್ಗಳಲ್ಲೂ ಸಹ ಈ ರೀತಿಯ ಒಂದು ಸೂಚನಾ ಫಲಕಗಳಂತ ಹಾಕಿರುವಂತದ್ದು. ಅಂದ್ರೆ ಏನಂದ್ರೆ ಒಂದು ಮಹತ್ವದ ಸೂಚನೆಯನ್ನ ಕೊಟ್ಟಿರುವಂತದ್ದು. ಪ್ರಸ್ತುತ ಯುದ್ಧದ ಪರಿಸ್ಥಿತಿ ಏನಿದೆ, ಸೊ ಪರಿಣಾಮಕಾರಿಯಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPGಯ ಕೊರತೆ ಉಂಟಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸೂಚನಾ ಫಲಕವನ್ನ ಹಾಕಿರುವಂತದ್ದು. ಅಂದ್ರೆ ಬೆಂಗಳೂರಿನ ಲಾಲ್ಬಾಗ್ ರಸ್ತೆ ಏನಿದೆ, ಸೊ ಲಾಲ್ಬಾಗ್ ರಸ್ತೆ ಈ ಒಂದು LPG ಬಂಕ್ ಏನಿದೆ, ಇಲ್ಲಿ ಹಾಕಿರುವಂತದ್ದು. LPG ದರಗಳನ್ನ ಪರಿಷ್ಕರಿಸಲಾಗಿದ್ದು, ಹೆಚ್ಚಿಸಲಾಗಿದೆ. ವಿಶೇಷ ಆಫರ್ ಮತ್ತು ತಾತ್ಕಾಲಿಕವನ್ನು ಈಗ ಸ್ಥಗಿತ ಮಾಡಲಾಗಿದೆ ಅಂತ ಸಹ ಹೇಳ್ತಾರೆ. ಮತ್ತೆ ಈ ಅವಧಿಯಲ್ಲಿ ನಿಮ್ಮ ಸಹಕಾರ ಮತ್ತು ಸಹನೆ ಸಹ ವಿನಂತಿಯನ್ನ ಮಾಡ್ಕೊಂಡೆ. ಪರಿಸ್ಥಿತಿ ಸಾಮಾನ್ಯಗೆ ಬರುವ ನಂತರ ಇಲ್ಲಿ ದರಗಳನ್ನ ಮರು ಸಾಮಾನ್ಯ ಮಟ್ಟಕ್ಕೆ ತರಲಾಗುತ್ತೆ ಅಂತ ಸಹ ಹೇಳಿರುತ್ತೆ. ಅಂದ್ರೆ ಕಳೆದ ವಾರ ಏನು 59 ರೂಪಾಯಿ ಇತ್ತು, ಈಗ 70 ರೂಪಾಯಿ ಅಷ್ಟು ಏನು ಒಂದು LPG ಆಗಿರುವಂತದ್ದು. ಸೊ ಈಗ ಈ ಬಗ್ಗೆ ಮಾತನಾಡಕ್ಕೆ ಸಾಕಷ್ಟು ಜನ ಏನು ಆಟೋ ಮಾಲೀಕರು ಸಹ ಬಂದು ಇಲ್ಲಿ ಒಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಏನಂದ್ರೆ ಈ ರೀತಿ ಮುಂದೆ ಇದೇ ರೀತಿ ಪರಿಸ್ಥಿತಿ ಉಂಟಾದ್ರೆ ಮುಂದಿನ ದಿನಗಳಲ್ಲಿ ಸಹ ಸಾಕಷ್ಟು ತೊಂದರೆಗಳಾಗುತ್ತೆ. ಯಾಕಂದ್ರೆ ಆಟೋ ಮಾಲೀಕರು ಯಾರಿರ್ತಾರೆ, ಸೊ ಮತ್ತೆ ಆಟೋವನ್ನು ಯಾರು ಓಡಿಸ್ತಾ ಇರ್ತಾರೆ, ಸೊ ಅವರ ಜೀವನಾಂಶಕ್ಕೂ ಸಹ ತೊಂದರೆ ಆಗುತ್ತೆ ಅನ್ನೋ ಮಾತನ್ನ ಸಹ ಹೇಳ್ತಾ ಇರುವಂತದ್ದು. ಜೊತೆಗೆ ಈಗ ಏನು ಆಟೋ ಮಾಲೀಕರು ಸಹ ಇದ್ದಾರೆ, ಸೊ ಅವ್ರನ್ನ ಒಂದು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಯಾವ ರೀತಿ ಅವ್ರಿಗೆ ಒಂದು ಪರಿಸ್ಥಿತಿ ಇದೆ ಮತ್ತೆ ಏನೆಲ್ಲ ಪರಿಸ್ಥಿತಿಯನ್ನು ಅವ್ರು ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಈಗ ನೀವು ಏನು ಈ ರೀತಿ ಒಂದು LPG ವ್ಯತ್ಯಯ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಸಹ ಇಲ್ಲಿ ಬಂಕಲ್ ಹಾಕಿರುವಂತದ್ದು, ಏನಂತಾರೆ ಸರ್ ಈ ರೀತಿ ಆಗಿರೋದ್ರ ಬಗ್ಗೆ? ಈ ರೀತಿ ಆಗ್ಬಾರ್ದಾಗಿತ್ತು, ಅದು ಆಗ್ಬಿಟ್ಟಿದೆ. ಇವಾಗ ಅದು ಎಲ್ಲಿಂದ ತನಕ ಕರ್ಕೊಂಡು ಹೋಗ್ತಾರ ಅದು ಗೊತ್ತಿಲ್ಲ. World War III ಆಗ್ಬೋದು ಅನ್ಸುತ್ತೆ, ಎಲ್ಲಾರು ಹೇಳ್ತಾ ಇದಾರೆ. ನಾವು ನ್ಯೂಸ್ ಅಲ್ಲಿ ಎಲ್ಲ ಕೇಳ್ತಾ ಇದೀವಿ World War III ಶುರು ಆಗ್ಬೋದು ಅಂತ. ಆ ತರ ಆಗ್ಬಾರ್ದು ಅಂತ ನಾವು ಕೇಳ್ಕೊಳ್ತೀವಿ. ಇದು ಏನಿದೆ ಅದೆಲ್ಲ ಹಿಂಗೆ ಅವರು ಕೇಂದ್ರ ಸರ್ಕಾರ ಅವ್ರು ಎಲ್ಲಾರು ಸೇರ್ಕೊಂಡು ಮಾತಾಡ್ಕೊಂಡು ಅದು ಇದು ಏನಿರೋದು ತೀರ್ಮಾನ ಮಾಡ್ಕೊಂಡು ಇದ್ ಮಾಡಿದ್ರೆ ನಮ್ಗುನು ಒಳ್ಳೇದು. ಬೇರೆ ನಮ್ ತರ ಅವ್ರಿಗೆ ಮಿಡಿಲ್ ಕ್ಲಾಸ್ ಅವ್ರಿಗೆ ಬಹಳ ತೊಂದರೆ ಆಗುತ್ತೆ ಇದ್ರಲ್ಲಿ. ಈಗ ರೇಟ್ ಸಹ ಜಾಸ್ತಿ ಆಗಿರುವಂತದ್ದು. ಈ ಮಧ್ಯೆ ಏನೋ ಕಳೆದ ವಾರ ಎಷ್ಟು ರೇಟ್ ಇತ್ತು ಸರ್, ಇವಾಗ ಎಷ್ಟು ನೀವು ಎಷ್ಟಕ್ಕೆ ಹಾಕ್ಸ್ಕೊಂಡ್ರೆ? ಅದು ಹೋದ ವಾರ ನಮ್ಗೆ 59 ರೂಪಾಯಿ ಇತ್ತು. ಸ್ವಲ್ಪ ಇಲ್ಲಿ ಈ ಬಂಕ್ ಅಲ್ಲಿ ನಮ್ಗೆ ಡಿಸ್ಕೌಂಟ್ ಸಿಗ್ತಾ ಇತ್ತು, ಒಂದು 10% ಡಿಸ್ಕೌಂಟ್ ಸಿಗ್ತಾ ಇತ್ತು. ನಮ್ಗೆ ಇಲ್ಲಿ ಲಾಲ್ಬಾಗ್ ಹತ್ರ ಎಲ್ಲ ಡಿಸ್ಕೌಂಟ್ ಸಿಗ್ತಾ ಇತ್ತು. ಇವಾಗ ನೋಡಿದ್ರೆ ನಮ್ಗೆ ಇಲ್ಲೂ ಡಿಸ್ಕೌಂಟ್ ಇಲ್ಲ. ಅಲ್ಲಿಂದ ನಾನು ಕೋರಮಂಗಲ ಇಂದ ಇಲ್ಲಿ ಬರ್ತೀನಿ, ಡಿಸ್ಕೌಂಟ್ ಸಿಗುತ್ತೆ, ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ. ಇವತ್ತು ನೋಡಿದ್ರೆ ಅವರು ಡಿಸ್ಕೌಂಟ್ ಇಲ್ಲ, 70 ರೂಪಾಯಿ ಲೀಟರ್ ಅಂತಾನು ಇದ್ ಮಾಡಿದ್ದಾರೆ. ಇವಾಗ ನನ್ಗೇನೆ ಶಾಕ್ ಆಗೈತು, ಒಂಥರ ಒಂದು ಇದಾಗೈತು ನನ್ಗೆ.
ಇವಾಗ ನಾವು ಹೆಂಗ್ ಜೀವನ ಮಾಡೋದು, ಹೆಂಗ್ ನಮ್ಮ ಮಕ್ಕಳಿಗೆ ನಮ್ಮ ಮನೆಗೆ ಹೆಂಗ್ ಇದ್ ಮಾಡೋದು, ಸಾಕೋದು ಹೆಂಗೆ, ಓದ್ಸೋದು ಹೆಂಗೆ, ನಾವು ಏನ್ ಮಾಡೋದು, ಮಿಡಿಲ್ ಕ್ಲಾಸ್ ಅವರು ನಾವು ಏನ್ ಮಾಡೋದು ಅದಂತ ನಾವು ಸ್ವಲ್ಪ ಟೆನ್ಷನ್ ಅಲ್ಲಿ ಆಗ್ಬಿಟ್ಟಿದೀವಿ. ಸರ್, ಈಗ ಯುದ್ಧ ಆಗ್ತಾ ಇರುವಂತದ್ದು ಅಮೆರಿಕ ಮತ್ತೆ ಇರಾನ್ ನಡುವೆ ಆಗ್ತಾ ಇರೋದು, ಇದರ ಎಫೆಕ್ಟ್ ನಮ್ಗೆ ಭಾರತಕ್ಕೆ ಮತ್ತೆ ಅದರಲ್ಲೂ ಸಹ ಬೆಂಗಳೂರು ಇರ್ಬೋದು ಮತ್ತೆ ಭಾರತದ ಮೇಲೆ ಸಾಕಷ್ಟು ಎಫೆಕ್ಟ್ ಬೀಳ್ತಾ ಇರುತ್ತೆ. ಬರೀ ಕ್ರೂಡ್ ಆಯಿಲ್ ಇರ್ಬೋದು, ಬೇರೆ ಬೇರೆ ವಸ್ತುಗಳ ಬೆಲೆ ಸಹ ಜಾಸ್ತಿ ಆಗುವಂತ ಸಾಧ್ಯತೆ. ಇವತ್ತು ಏನು ಗ್ಯಾಸ್ 60 ರೂಪಾಯಿ ಜಾಸ್ತಿ ಆಗಿರುವಂತದ್ದು, ಅದು ಮನೆಗೆ ಬಳಸುವಂತ ಗ್ಯಾಸು, ಮತ್ತೆ ಏನು ಕಮರ್ಷಿಯಲ್ ಸಹ ಜಾಸ್ತಿ ಆಗಿರುವಂತದ್ದು, ಏನ್ ಹೇಳ್ತೀರಾ? ಅದೇ ಸರ್, ಈ ತರ ಆಗ್ಬಿಟ್ರೆ ನಮ್ಗೆ ಇವಾಗ ಇಂಡಿಯಾಗೇನು ತೊಂದರೆ ಆಗ್ತಾನೆ ಇದೆ. ಇವಾಗ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಇದು. ಅಲ್ಲಿ ಆಯಲ್ ಡೀಸೆಲ್ ಎಲ್ಲ ಕ್ಲೋಸ್ ಮಾಡಿ ಅವರು ಎಲ್ಲ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದಾರೆ ಅಂತ. ಅದು ಇದ್ರಿಂದ ಇವರು ಎಲ್ಲಾ ವ್ಯವಸ್ಥೆಗೂ ಇದು ರೇಟ್ ಜಾಸ್ತಿ ಮಾಡಿದ್ರೆ ನಾವೆಲ್ಲ ಹೆಂಗ್ ಬದುಕೋದು? ನಮ್ಗೆ ಎಲ್ಲ ಹೆಂಗ್ ಯಾರು ಕೊಡ್ತಾರೆ? ನಮ್ಮ ಮನೆಗೆ ಅಲ್ಲಿ ಇವಾಗ ನಾನು ಒಬ್ಬ ದುಡಿಯೋದು, ನಮ್ಮ ಮನೆಯಲ್ಲಿ 5 ಜನ ಇದಾರೆ ತಿನ್ನೋರು. ಇವಾಗ ನಾವು ಹೆಂಗ್ ಇದ್ ಮಾಡೋದು? ಅದಕ್ಕೆ ಎಲ್ಲ ನಾವು ಅದು ಇದ್ ಮಾಡ್ತಾ ಇದೀವಿ. ಹೆಂಗ ಇದು ರೇಟ್ ಗಿಟ್ ಜಾಸ್ತಿ ಆಗ್ಬಿಟ್ರೆ ಬಹಳ ತೊಂದರೆ ಆಗುತ್ತೆ ನಮ್ಗೆಲ್ಲ. ಕೇಂದ್ರ ಸರ್ಕಾರಕ್ಕೆ ನೀವು ಏನ್ ಮನವಿ ಮಾಡ್ಕೊಂತೀರಾ, ಅಥವಾ ನೀವು ಒಬ್ಬ ಪ್ರಜೆಯಾಗಿ ಏನು ಯಾವ ತರ ಪ್ರಾಬ್ಲಮ್ಸ್ ಫೇಸ್ ಮಾಡಬಾರ್ದು ಮತ್ತೆ ನಾರ್ಮಲ್ ಆಗಿ ಜೀವನ ನಡೆಸಬೇಕಂತ ಏನ್ ನೀವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂತೀರಾ? ಅದೇ ಇದು ವಾರ ನಿಲ್ಸಕ್ಕೆ ಏನಾದ್ರು ಒಂದು ಇದ್ ಮಾಡ್ಬೇಕು, ಅವರು ತೀರ್ಮಾನ ತಗೋಬೇಕು ಎಲ್ಲಾರು ಸೇರ್ಕೊಂಡು. ಇದು ವಾರ ನಿಲ್ಸ್ಕೊಂಡು ಇದ್ ಮಾಡಿದ್ರೆ ನಮ್ಗೆ ಏನಾದ್ರು ಒಂದು ಇದಾಗ್ಬೋದು. ಅದು ಕೇಂದ್ರ ಸರ್ಕಾರಕ್ಕೆ ಅದೇ ಕೇಳ್ಕೊಳ್ತೀನಿ. ಇದು ನೀವುನು ಎಲ್ಲಾರು ನೋಡ್ಕೊಂಡು ಒಂದ್ ನ್ಯಾಯ ಏನಿದೆ ಅದು ಇದ್ ಮಾಡ್ಬಿಟ್ಟು ನಮ್ ಇಂಡಿಯಾಗೆ ತೊಂದರೆ ಆಗ್ಬಾರ್ದು. ಆ ತರ ಏನಾದ್ರು ಒಂದ್ ಮಾಡಿ ನಮ್ಗೂ, ನಮ್ ಪಬ್ಲಿಕ್ಗೂ, ನಮ್ ಭಾರತ ದೇಶಕ್ಕೂ ಏನು ತೊಂದರೆ ಆಗ್ಬಾರ್ದು ಅಂತ ಒಂಥರ ಇದು ಒಂದ್ ಸಹಾಯ ಏನಾದ್ರು ತೀರ್ಮಾನ ತಗೊಳ್ಳಿ ಅಂತ ಕೇಳ್ಕೊಳ್ತೀವಿ. ಇದಿಷ್ಟು ನೀನು ಆಟೋ ಮಾಲೀಕರ ಮಾತ್ರ, ಅಂದ್ರೆ ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶನ ಮಾಡಿಬಿಟ್ಟು ಏನು ಈ ರೀತಿ ಒಂದು ಏನು ಯುದ್ಧದ ಪರಿಸ್ಥಿತಿಯನ್ನು ಏನ್ ನಡೀತಿದೆ, ಸೊ ಇದನ್ನ ತಕ್ಷಣಕ್ಕೆ ನಿಲ್ಲಿಸಬೇಕು. ಮತ್ತೆ ನಮ್ಮ ಭಾರತದ ಮೇಲೆ ಆಗ್ತಾ ಇರುವಂತಹ ಏನು ಒಂದು ಹೆಚ್ಚು ಹೊರೆ ಆಗ್ತಿದೆ ಅದನ್ನ ನಿಲ್ಲಿಸಬೇಕು ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು. ಅದು ಆಟೋ ಮೂವ್ಮೆಂಟ್ಸ್ ಹಾಕೊಳ್ಳೋದೆಲ್ಲ ಮಾತಾಡ್ತೀರಾ ಸರ್? ಸರ್, ಈಗ ರೇಟ್ ಜಾಸ್ತಿ ಆಗಿರುವಂತದ್ದು ಮತ್ತೆ LPG ಸ್ವಲ್ಪ ಸ್ಟಾಕ್ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ ಬಂಕಲ್, ಏನ್ ಹೇಳ್ತೀರಾ? ಏನಿಲ್ಲ ಸರ್, ಇದು ರೇಟ್ ಏನು ಮಾಡಕ್ಕಾಗಲ್ಲ, ಏನ್ ಮಾಡ್ತೀರಾ? ಓಡಿಸ್ಲೇಬೇಕು, ಹಾಕಿ ಏನ್ ಮಾಡ್ತೀರಾ? ಅಲ್ಲ, ಈ ರೀತಿ ಇವಾಗ ಇರಾನ್ ಮತ್ತೆ ಅಮೆರಿಕ ವಾರ ಆಗ್ತಾ ಇರೋದು ಇದು ನಮ್ಗೆ ಇಂಡಿಯಾಗೆ ಎಫೆಕ್ಟ್ ಆಗ್ತಾ ಇದೆ, ಏನ್ ಹೇಳ್ತೀರಾ? ಇವರು ಇದಾರಲ್ಲ ಮೋದಿಜಿ ಅವರು, ಅವರಿಂದಾನೇ ಅಲ್ಲ, ತಡಿಬೇಕಾ? ತಡಿಬೇಕು ಅಷ್ಟೇ, ಇಲ್ಲಾಂದ್ರೆ ನಮ್ಗೆ ಎಫೆಕ್ಟ್ ಆಗುತ್ತೆ, ನಿಮ್ಗೆ ಎಫರ್ಟ್ ಆಗತ್ತೆ ಅಷ್ಟೇ. ತಡೆದಿ ಎಲ್ಲಾ ಕಾಂಪ್ರೂವ್ ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು, ಬೇರೆ ಏನು ಮಾಡ್ಬಾರ್ದು ಅಷ್ಟೇ. ಇವಾಗೆಲ್ಲ ನಾವು ದುಡ್ಡಿ ತಿನ್ನೋದೇನು ಏನು ಇಲ್ಲ ನೋಡಿ, ಬೆಳಗ್ಗೆಯಿಂದ ದುಡ್ಡು ಇದೆ, ಏನ್ ತಗೊಂಡೋಗೋದು ಮನೆಗೆ? ಇವಾಗ 300 ರೂಪಾಯಿ ಗ್ಯಾಸ್ ಹಾಕಿಸ್ಬಿಟ್ಟಿದ್ರೆ ನೋಡಿ, ಇವಾಗ ಕಸ್ಟಮರ್ ಹತ್ರ ದುಡ್ಡು ಇಸ್ಕೊಂಡು ತಿರ್ಗಾ ಇದೇ ಕಾಸ್ಟ್ ನೋಡಿ ಕೊಡ್ತಾ ಇರೋದು 300 ರೂಪಾಯಿ. ಈ ರೀತಿ ಜಾಸ್ತಿ ಆಗ್ಬಿಟ್ರೆ ನೀವು ಮನೆ ಜೀವನ ಹೆಂಗ್ ನಡೆಸ್ತೀರಾ? ಅದೇ ಸರ್, ಎಲ್ಲ ತೊಂದರೆನೇ ಆಗ್ತಾ ಇರೋದು. ಏನ್ ಮಾಡ್ಬೇಕು ಕೇಂದ್ರ ಸರ್ಕಾರ ಚೆನ್ನಾಗ್ ಮಾಡ್ಬೇಕು ಸರ್, ಎಲ್ಲ ಕಾಂಪ್ರೂವ್ ಮಾಡ್ಬೇಕು. ಈ ತರ ಎಲ್ಲ ಗಲಾಟೆ ಆಗೋದು ಬಿಡ್ಬಾರ್ದು, ಏನೋ ಮಾಡ್ಬೇಕು.
ಎಲ್ಲ ಜನಗಳೆಲ್ಲ ಸಾಯ್ತಾ ಇದಾರಲ್ಲ. ನಿಮ್ಮ ಹೆಸರು ಹೇಳಿ. ಸ್ವಲ್ಪ ಗ್ಯಾಸ್ ರೇಟ್ ಕಮ್ಮಿ ಮಾಡ್ಬೇಕು. ನನ್ನ ಇವತ್ತು ಹೆಸರು 60 ರೂಪಾಯಿ ಚಾಂದ್ ಜಾಸ್ತಿ ಪಾಷಾ. ಆಗಿದೆ ಗ್ಯಾಸ್ ರೇಟ್. ಸ್ವಲ್ಪ ಕಡಿಮೆ ಮಾಡ್ಬೇಕು ನಿಮ್ಮ ಹೆಸರು ಹೇಳಿ. ಅಷ್ಟು. ಚಾಂದ್ ಪಾಷಾ. ಈಗ ಹೇಳಿ ಸರ್. ಗ್ಯಾಸ್ ರೇಟ್ ಎಲ್ಲ ಜಾಸ್ತಿಗಳು ಆದ್ರೆ ಸರ್ ಬಡವ್ರು ಹೆಂಗೆ ಸರ್ ದುಡ್ದು ತಿನ್ನೋದು? ಬಡವ್ರು ಹೊಟ್ಟೆ ಮೇಲೆ ಹೊಡಿಯಂಗೆ ಸರ್. ಅವ್ರಿಗೇನು ಸರ್, ಅವ್ರಿಗೆ ಹೊಟ್ಟೆ ತುಂಬಿರುತ್ತೆ, ಅವ್ರು ಮಾಡ್ತಾರೆ ಸರ್. ಅವ್ರ ಜಗಳಗಳು ಮಾಡ್ತಾರೆ, ಇದನ್ನ ಮಾಡ್ತಾರೆ. ಸರ್ಕಾರ ಅಂದ್ರೆ ಬೇರೆ ಸುಮ್ನೆ ಬಡವ್ರಿಗೆ ಹೊಟ್ಟೆ ಹೊಡಿತಾ ಇರೋದು, ಬಡವ್ರಿಗೆ ಕಷ್ಟ ಕೊಡ್ತಾ ಇರೋದು. ಈಗ ಅಮೆರಿಕ ಮತ್ತೆ ಇರಾನ್ ಯುದ್ಧ ನಡುವೆ ಯುದ್ಧ ಆಗ್ತಾ ಇರೋದು. ಹೌದು ಸರ್. ಭಾರತಕ್ಕೆ ಆಗ್ತಾ ಇದೆ. ಅದೇ ಸರ್, ಅವ್ರು ಕಾಂಪ್ರಮೈಸ್ ಮಾಡ್ಬೇಕು, ಇವರೆಲ್ಲ ಇದ್ ಮಾಡ್ಕೊಂಡು ಏನ್ ಇದ್ ಮಾಡ್ಬೇಕು ಸರ್. ಎಲ್ಲ ಇವ್ರೆ ಇದ್ ಮಾಡ್ತಾ ಇಲ್ಲ, ಹಂಗೆ ಸುಮ್ನೆ ನಾವು ಕಿತ್ಲಾಡ್ಕೊಂಡು ದೇಶ ಹಾಳು ಮಾಡ್ತಾ ಇರೋದು. ಇವರೆಲ್ಲ ಪಾಲಿಟಿಕ್ಸ್ ಅವರು ಜಗಳ ಮಾಡಿಬಿಟ್ಟು ಬಡವ್ರ ಮೇಲೆ ಕಲ್ಲಾಗ್ತಾ ಇರೋದು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ effect ತುಂಬಾ ಆಗ್ತಾ ಇದೆ. ಎಫೆಕ್ಟ್ ಸರ್. ಬಡವ್ರು ಇವಾಗ ನೋಡಿ, ಇವರು 3 ಮಕ್ಕಳು, ಇವ್ರಿಗೆ ದುಡ್ಡು ತಿನ್ನೋರು ಇವರೆಲ್ಲ ಗ್ಯಾಸ್ ತುಂಬಿಸ್ಬೇಕು. ಗ್ಯಾಸ್ ರೇಟ್ ಜಾಸ್ತಿ ಆದ್ರೆ LPG, ಪೆಟ್ರೋಲ್, ಆಮೇಲೆ ರೇಷನ್ಸ್ ಏನ್ ಹೆಂಗೆ ಸರ್ ಬಡವ್ರಿಗೆ? ಎಣ್ಣೆ. ಅಡಿಗೆ ಎಣ್ಣೆ, ಸಿಲಿಂಡ್ರು, ಮನೆದು ಸಿಲಿಂಡ್ರು ಅದೆಲ್ಲ ಜಾಸ್ತಿ ಆದ್ರೆ ರೇಟು ಹೆಂಗೆ ಸರ್ ದುಡ್ಡು? ಇವತ್ತು 60 ರೂಪಾಯಿ ಜಾಸ್ತಿ ಆಗಿದೆ ಅಡಿಗೆದು ಸಿಲಿಂಡರ್. ಅದೇ ಸಿಲಿಂಡ್ರು ಇವಾಗ ಹೆಂಗೆ ಸರ್ ಬಡವ್ರದು ಹೇಳಿ ಸರ್? ಇವಾಗ ಗೌರ್ಮೆಂಟ್ ಓಟ್ಗಳು ಹಾಕಿಸ್ಕೊಂಡಿದ್ದಾರೆ, ನಾವು ನಿಮ್ಗೆ ಚೆನ್ನಾಗಿ ಮಾಡ್ಬಿಡ್ತೀರಿ, ಇದ್ ಮಾಡ್ಬಿಡ್ತೀರಿ ಅಂತ. ಇದೇನಾ ಸರ್ ಮಾಡ್ತಾ ಇರೋದು? ಏನ್ ಮಾಡ್ಬೇಕು ಕೇಂದ್ರ ಸರ್ಕಾರ? ಕೇಂದ್ರ ಸರ್ಕಾರದಿಂದ ನಮ್ಗೆ ಇಷ್ಟೇ ಸರ್ ಹೇಳಕ್ ನಾವು ಆಸೆ ಪಡೋದು. ಕೇಂದ್ರ ಸರ್ಕಾರ ನಮ್ಗೆ ಸವಲತ್ತು ಮಾಡಿ ಕೊಡ್ಬೇಕು, ಕಡಿಮೆ ಮಾಡ್ಬೇಕು, ನಮ್ಗೆಲ್ಲ ಬದುಕೋಕೆ ಒಂದು ದಾರಿ ಕೊಡ್ಬೇಕು. ಇಲ್ಲಾಂದ್ರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಅವರು ಎಲ್ಲ ಸತ್ತೋಗ್ಬಿಡ್ಬೇಕು ಅಷ್ಟೇ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಚಂದ್ ಪಾಷಾ ಅಂತ ಸರ್.